ಯಾವುದೇ ಕಾರಣಕ್ಕೂ ಇದು ನೋಡಿ ಇಷ್ಟೊಂದು ಓರಿ ಸಾಕಿದ್ವಿ, ನಾವು ಒಂದು ಇಂಜೆಕ್ಷನ್ನು ನಾವು ಅದನ್ನು ಮಾಡೋಕ್ಕೆ ಅವಕಾಶ ಕೊಡಲ್ಲ. ಎಲ್ಲೋ ಒಂದು ದಿನಕ್ಕೆ ಒಂದು 2 ಹಳ್ಳಿ ಸುತ್ತಾದರೂ ಬರ್ತಾ ಇರ್ತೀನಿ ನಾನು. ಡಾಕ್ಟ್ರು ನೋಡಿ ಕಡೆ ಆಗಿರೋ ನಮ್ಮ ಹತ್ರನೇ ಬರೋದು. ಏನೇ ಇರ್ಬೋದು, ಅದು ಮೈ ಬಂದರೆ ದನ ಇರ್ಬೋದು, ಮೈ ಕೆಟ್ಟೋಗಿರ್ಬೋದು, ದೃಷ್ಟಿ ಇರ್ಬೋದು, ಕೆಡಕಿರ್ಬೋದು, ಅದನ್ನು ರೆಡಿ ಮಾಡ್ಕೊಂಡು ಒಯ್ತಾ ಇದ್ದೀನಿ. ಕೆಲವು ಹಾಲೇ ನಿಲ್ತೋಗಿರ್ತವೆ, ಅಂಥವು ಬಂದು ನಮ್ಮ ಹತ್ರ ಇದು ಮಾಡಿಸ್ಕೊತಾರೆ. ತಿರುಗಿ ಬೇಕಾದಷ್ಟು ಹಾಲು ಕರಿತೇವೆ, ಏನೋ 4 ಜನಕ್ಕೆ ಉಪಯೋಗನೂ ಆಯ್ತಾ ಇದೆ. ನೋಡಿ ಇವತ್ತು ಬೊಬ್ಬೆ ಕಾಯಿಲೆ ಅಂತ ಇದೆಯಲ್ಲ, ಅದು ವ್ಯಾಕ್ಸಿನ್ ಕಂಡುಹಿಡಿಲೇ ಇಲ್ಲ ಗೌರ್ಮೆಂಟ್. ಅದು ಸುಮಾರು ಔಟ್ ಆಫ್ ಕಂಟ್ರಿ ಕಳಿಸಿದ್ದೀನಿ ಇದು ಮೂಲಿಕೆನ. ದನ ಅಲ್ಲಿ ಬಿದ್ದಿದ್ರು ಅದನ್ನು ಹೋಗಿ ಅಲ್ಲಿ ಉಳಿಸ್ತೀನಿ ನಾನು, ಹೋದರೆ ಅಲ್ಲಿ ರೆಡಿ ಆಯಿತು ಅಂತ. ಕೆಲವು ಜನರಲ್ಲೂ ಅಷ್ಟೇ, ಕೆಲವು ಕಾಯಿಲೆಗಳೆಲ್ಲ ನಮ್ಮ ಹತ್ರ ಬಂದ್ರೇ ಕೆಲವು ಅವ್ರ ಹತ್ರ ಟ್ರೀಟ್ಮೆಂಟ್ ಅದಕ್ಕಿಲ್ಲ. ಏನು ನಾನು ಅಂತ ಹೇಳ್ಕೊಳೋದು ನಮಗೆ ಬೇಡ ಅದು, ಆದರೆ ನಮ್ಮ ಹತ್ರ ಒಂದು ಔಷಧಿಗಳು ಇವೆ. ನೀವು ಒಂದು 10 ಕೋಟಿ ಕೊಟ್ಟರು ವಾಸಿ ಆಗೋಲ್ಲ ಕಾಯಿಲೆ. ಅದು ಒಂದು 3 ತಿಂಗಳು ಕಂಟಿನ್ಯೂ ಕುಡ್ಕೊಂಡು ಬಂದು ಇದು ಹಾಲನ್ನ ತಿರ್ಗಿ ಅವ್ರು ಕೇಳ್ಕೊಬೇಕು, ನಮ್ಮನ್ನು ಬಂದು ತಿರ್ಗಿ ಕೇಳ್ಬೇಕು ಅವ್ರು. ಇಲ್ಲಾಂದ್ರೆ ಅವ್ರು ಸಾಯೋದಂತೂ ಗ್ಯಾರಂಟಿನೇ. ಇಷ್ಟು ಕೆಲಸ 3 ತಿಂಗಳು ಮಾಡಲಿ, ಕಂಟಿನ್ಯೂ ಆಗಿ ವಾಸಿ ಆಗೋಲ್ಲ ಅಂದರೆ ನಾನು ಈ ಪ್ರಾಣ ತೆಗೆಸ್ಕೊಂಡ್ಬಿಡ್ತೀನಿ ಬೇಕಿದ್ರೆ. ನಮ್ಮ ಹೆಸರು TS ನಾರಾಯಣಸ್ವಾಮಿ ಅಂತ, ಊರು ಬಂದು ತರಬಳ್ಳಿ ಗ್ರಾಮ ಅಂತ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ, ನಂದಗುಡಿ ಹೋಬಳಿ, H ಕ್ರಾಸ್ ಪಕ್ಕ. ಏನಿಲ್ಲ, ಈ ದನನ ನಾವು ಸ್ಕೂಲ್ ಬಿಟ್ಟು ಆದಮೇಲೆ 80ರಿಂದ ಇದನ್ನೇ ಸಾಕ್ಕೊಂಡೇ ಬಂದ್ವಿ. ಆಮೇಲೆ ಒಂದು ಸ್ವಲ್ಪ ಗುರುಗಳು ನಮ್ಗೆ ಒಳ್ಳೆಯ ಸಿಕ್ಕಿದ್ರು, ಅದರಿಂದ ಸ್ವಲ್ಪ ಆಯುರ್ವೇದಿಕ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಕೆಲವು ದನಕ್ಕೆಲ್ಲ ಭಾಳ ಅನುಕೂಲ ಇದೆ. ಡಾಕ್ಟ್ರ್ ನೋಡಿ ಕಡೆ ಆಗಿರೋಂಥವನು ಇದನ್ನು ಈ ಪದ್ಧತಿನ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಭಾಳಷ್ಟು ಜನಕ್ಕೆ ಅನುಕೂಲ ಇದೆ. ಇದು ಅದೇನೇ ಕಾಯಿಲೆ ಇರ್ಬೋದು, ಅದು ನೋಡಿಬಿಟ್ಟು ಕಡೆ ಆಗಿರೋಂಥವ್ನು ನಾನು ಅದನ್ನು ರೆಡಿ ಕೊಡಬಲ್ಲೆ. ಯಾವುದೇ ಕಾರಣಕ್ಕೂ ಇದು ನೋಡಿ ಇಷ್ಟೊಂದು ಓರಿ ಸಾಕಿದ್ವಿ, ನಾವು ಒಂದು ಇಂಜೆಕ್ಷನ್ನು ನಾವು ಅದನ್ನು ಮಾಡೋಕ್ಕೆ ಅವಕಾಶ ಕೊಡಲ್ಲ. ಅದೇನೇ ಇರ್ಬೋದು, ಕಾಲು ಬಾಯಿ ಜ್ವರ ಇರ್ಬೋದು, ಅಥವಾ ಇದು ಸೆಲೆ ಇರ್ಬೋದು, ಏನೇ ಇರ್ಬೋದು, ಅದನ್ನು ನಾನು ಒಂದು ಇಂಜೆಕ್ಷನ್ ಸಹಿತ ನಾನು ಹಾಕ್ಸೋಕ್ಕೆ ಅವಕಾಶ ಕೊಡದೆ ಇದನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. 4 ಜನಕ್ಕೆ ಅನುಕೂಲ ಆಗಲಿ ಅಂತ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಅದು ನಿಮ್ಮದು ಆಯುರ್ವೇದ ಏನಿದೆ ಅದು ಪಾರಂಪರಿಕವಾಗಿ ಬಂದಿದ್ದ ಇಲ್ಲ ನೀವು? ಇಲ್ಲ, ಇದು ನನ್ನ ಪೀರಿಯಡಿಗೆ ಬಂದಿದ್ದು. ನಾನು ಇದನ್ನು ತಮಿಳ್ನಾಡಲ್ಲಿ ಇದು ನನಗೆ ಭಾಳ ಅನುಕೂಲ ಆಯ್ತದೆ, ಇಟ್ಕೊಳ್ರಿ ಅಂದರು. ಹಂಗೂ ಬೇಡ ಅಂತ ಒಂದು 4 ವರ್ಷ ಬಿಟ್ಟೆ. ಇಲ್ಲ, ನಿಮ್ಗೆ ಒಳ್ಳೆ ಇದಿದೆ, ನೀವು ಮಾಡಿರಿ, ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಅವರು ಇದು ಮಾಡಿದ್ರು ಗುರುಗಳು. ಹಂಗಾಗಿ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲೋ ಒಂದು ದಿನಕ್ಕೆ ಒಂದು 2 ಹಳ್ಳಿ ಸುತ್ತಾದರೂ ಬರ್ತಾ ಇರ್ತೀನಿ ನಾನು. ಡಾಕ್ಟ್ರು ನೋಡಿ ಕಡೆ ಆಗಿರೋ ನಮ್ಮ ಹತ್ರನೇ ಬರೋದು. ಅದನ್ನ ಫುಲ್ ಹೇಗೆ ಕಲ್ತ್ರಿ ನೀವು? ಯಾರು ಹೇಳ್ಕೊಟ್ರು? ಗುರುಗಳೇನು? ಇದೇನು ವಿದ್ಯೆ ಅನ್ನೋದೊಂದು ಹೇಳಿ. ಅದು ಅವ್ರು ಭಾಳ ನಿಪುಣರು. ಅವರಾಗಿ ಇದು ಬೇಡ ಅಂತ ನಾನು ಈ ಪಬ್ದಿನ ಇದು ಕಲ್ಕೊಂಡ್ರೆ ಕಷ್ಟ ಆಯ್ತದೆ, ಇದು ಟೈಮು ಗಳಿಗೆ ಇರಲ್ಲ ಇದಕ್ಕೆ. ಅವ್ರು ಬಂದಾಗ ಹೋದ್ರೇ ಅದ್ರ ಒಂದು ಮರ್ಯಾದೆ ಅಂತ ಸಿಗೋದು. ಹಂಗಾಗಿ ನಾನು ಅದು ಏನೇ ಇರ್ಬೋದು, ಅದು ಮೈ ಬಂದರೆ ದನ ಇರ್ಬೋದು, ಮೈ ಕೆಟ್ಟೋಗಿರ್ಬೋದು, ದೃಷ್ಟಿ ಇರ್ಬೋದು, ಕೆಡಕಿರ್ಬೋದು, ಅದನ್ನು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕೆಲವು ಹಾಲೇ ನಿಲ್ತೋಗಿರ್ತವೆ, ಅಂಥವು ಬಂದು ನಮ್ಮ ಹತ್ರ ಇದು ಮಾಡಿಸ್ಕೊತಾರೆ. ತಿರುಗಿ ಬೇಕಾದಷ್ಟು ಹಾಲು ಕರಿತೇವೆ, ಏನೋ 4 ಜನಕ್ಕೆ ಉಪಯೋಗನೂ ಆಯ್ತಾ ಇದೆ. ಹಂಗಾಗಿ ಇದನ್ನು ಬೆಳೆಸ್ಕೊಂಡು ಹೋಗ್ತಾನೆ ಇದ್ದೀನಿ. ಈಗ 30 ವರ್ಷದಿಂದ ಇದು ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ನಾನು ಇದನ್ನೆಲ್ಲ ಕಲಿಬೇಕಂದ್ರೆ ನಾನು ತಮಿಳ್ನಾಡಿಗೆ ಊರಿಗೆ ಹೋಗ್ತಾ ಇದ್ದೆ. ಊರಿಗೆ ಹೋಗ್ಬೇಕಾದ್ರೆ ಅವರು ಸುಮಾರು ಒಂದು 3-4 ವರ್ಷದಿಂದ ನನಗೆ ಹೇಳ್ತಾ ಬರ್ತಾಯಿದ್ರು, ಇಲ್ಲ ಇದು ದನ ಕರಿನ ಬಗ್ಗೆ ಭಾಳ ಇದಿದೆ, ನೀವು ಮಾಡ್ಕೊಳ್ಳಿ, ನಮಗೂ 3 ಮಕ್ಕಳಿದ್ದಾರೆ, ಅವರು ಏನು ಅಂಥವರಲ್ಲ, ನಿಮ್ಮಲ್ಲಿ ಆ ಗುಣ ಕಾಣ್ತಾ ಇದೆ, ಮಾಡಿರಿ ಅಂದರು. ಇಲ್ಲ ಬೇಡ ಬಿಡ್ರಿ, ಅದು ಕಲಿಬೇಕಾದ್ರೆ ಕಷ್ಟ ಆಯ್ತದೆ ಅಂತ ಹೇಳಿದೆ. ಅವ್ರು ಕೇಳಲಿಲ್ಲ. 4ನೇ ವರ್ಷದಲ್ಲೇ ಏನು ಮಾಡಿದ್ರು, ಅವ್ರ ಹತ್ರ ಒಂದು ಓರಿ ಇತ್ತು, ಬಿಡಲಿಲ್ಲ. ನಮಗೆ ಬೇಕೋ ಅವ್ರು ಕೊಟ್ಟರು, ಇದು ನಾವು ಕಲಿಬೇಕು ಅವ್ರಿಗೆ. ಹಂಗಾಗಿ ಇದು ಕಲ್ತ್ಕೊಳ್ಳಿ ಅಂದರು. ಆವಾಗ ಅದನ್ನು ಆಯಿತು ಹೇಳಿ ಅನ್ನೋದನ್ನು ಆ ಓರಿ ಕೊಡ್ತೀನಿ ಅಂದರು, ಇಲ್ಲಾಂದ್ರೆ ಕೊಡಲ್ಲ ಅಂದರು. ಹಂಗಾಗಿ ಇದನ್ನು ಚಾಲೂ ಮಾಡಿದೆ. ಅದು ನಮ್ಮ ಇದರಲ್ಲಿ ಒಂದು ಮಾತು ಹೇಳ್ತಾರೆ, ಹಸ್ತರೇಖೆ ಅಂತ ಬೇಕು ಅಂತ, ಕೈಗುಣ ಬೇಕು ಅಂತ. ನಿಮ್ಮಲ್ಲಿದೆ, ನಮ್ಮ ಮಕ್ಕಳಿಗಿಲ್ಲ ಅದು ಅಂತಂದರು. ಏನು ನಮ್ಮನ್ನು ನೋಡ್ತಾನೆ ಹೇಳಿದ್ರೆ, ನೀವು ನಿಮ್ಮಲ್ಲಿದೆ, ನಮಗೆ ಗೊತ್ತಾಯಿತು ಅಂದರು. ಸರಿ ಅಂತೇಳಿ ಹೇಳಿ ಅವಾಗ ಅದನ್ನು ಸ್ಟಾರ್ಟ್ ಮಾಡಿದೆ. ಅವರೇ ಅದನ್ನು ಹೇಳಿದ್ರು, ಇಂತಿಂಥ ಮೂಲಿಕೆ ಇಂಥದ್ದು, ಗಂಜಿ ಅಂಗಡಿ ಐಟಮ್ ಇಂಥದ್ದು, ಇದನ್ನೆಲ್ಲ ಕಲ್ತ್ಕೊಳ್ಳಿ, ಇಂತಿಂಥ ಕಾಯಿಲೆಗೆ ಇಂತಿಂಥದನ್ನು ಮಾಡಿರಿ ಅಂತ ಹೇಳ್ತಾ ಬಂದರು. ಸರಿ ಅಂತೇಳಿ ನಾನು ಅಲ್ಲೇ ಇಟ್ಕೊಂಡು ಒಂದು 2 ದಿವಸ ಆ ಮೂಲಿಕೆ, ಇನ್ನೊಂದು ಮತ್ತೊಂದು, ಆ ಗಂಜಿ ಅಂಗಡಿ ಐಟಮ್ಗಳು ಇವೆಲ್ಲ ಇಂತಿಂಥ ಕಾಯಿಲೆಗೆ ಈ ಥರ ಮಾಡ್ಕೊಂಡೋದ್ರೆ ನೋಡಿ ಅದು ಪ್ರಯೋಜನ ಆಯ್ತದೆ, ನೀವು ಡಾಕ್ಟ್ರ್ ಆಗ್ತೀರ ನೋಡಿ ಅದು ಮಾಡ್ಕೊಳ್ಳಿ ಅಂದರು. ಸರಿ ಅಂತೇಳಿ ಅದನ್ನು ಮಾಡ್ಕೊಳ್ತಾ ಬಂದೆ. ಈಗ 4 ಜನಕ್ಕೆ ಅನುಕೂಲ ಆಯ್ತದೆ. ಒಂದು ದಿನಕ್ಕೆ ಒಂದು 2 ಹಳ್ಳಿ 3 ಹಳ್ಳಿ ಆದ್ರೂ ಸುತ್ತೀನಿ ನಾನು. ಏನಕ್ಕೂ ಅದು ಡಾಕ್ಟ್ರ್ ನೋಡಿ ನಿಂತೋಗಿರೋಂಥವ್ನು ಕರ್ಕೊಂಡು ಹೋಗ್ತಾರೆ. ಈಗ ಹಾಲು ದ್ರಮ ನಿಂತೇ ಹೋಗಿರ್ತವೆ, ಒಂದು ಕರ ಹಾಕಿದ್ಮೇಲೆ ಬರೋಲ್ಲ. ಈ ಮಕ್ಕಳಿಗೂ ಅಷ್ಟೇ, ಒಂದು ಮಗ ಅಂತ ಹುಟ್ಟಿದ ಮೇಲೆ ಮಕ್ಳಿಗೆ ಹಾಲೇ ಬರೋಲ್ಲ. ಅದು ನಮ್ಮನ್ನು ಕಂಡ್ರೆ ಡೈರೆಕ್ಟಾಗಿ 2 ಮಕ್ಳು ಹಾಲು ಕುಡಿಬೋದು ನೋಡ್ರಿ. ಆ ಥರ ಮಾಡ್ಕೊಂಡು ಬಂದೆ. ಹೀಗಾಗಿ 4 ಜನ ಬಂದು ಅದನ್ನು ಈ ಕೆಲವು ಮಕ್ಕಳು ಹಾಲಿಲ್ದವರು ತಗೊಂಡೋಗ್ತಾರೆ. ಈ ದನ ಕರನೂ ಅಷ್ಟೇ, ಹಾಲೇ ನಿಂತೋಗಿರ್ತವೆ, ಅವರು ಬಂದು ತಗೊಂಡೋಗಿ ಅದನ್ನು ಮಾಡ್ಕೊತಾರೆ. ಅದು ದೃಷ್ಟಿ ಆಗಿರ್ತದೆ, ಹಂಗೂ ಹಾಲು ಬರೋಲ್ಲ. ಏನೇ ಇರ್ಬೋದು, ಅದನ್ನು ನಾನು ನೋಡಿ ಅದು ಉಳಿಸ್ಕೊಡ್ತೀನಿ. ಇವತ್ತು 4 ಜನಕ್ಕೆ ಪ್ರಯೋಜನ ಆಯ್ತದೆ. ಅಣ್ಣ ನಿಮ್ಮ ವಂಶಕ್ಕೆ ಸ್ಥಿರವಾಗಲಿ ಅಂತ ಹೇಳ್ತಾರೆ. ಏನೋ ನನಗೆಲ್ಲ ಕಲಿಸಿದ್ದು ಗುರುವಿಚ್ಛೆ, ಅದು ಅವ್ರಿಗೂ ಸಲ್ಲಬೇಕು, ಅದು ಭಗವಂತನ ಇಚ್ಛೆ ಅಂತೇಳಿ ಬರ್ತಾ ಇರ್ತೀನಿ. ಗುರು ಮತ್ತು ಈ ವಿದ್ಯೆ ಏನು ಅಂತ ಹೇಳ್ಬೋದು? ಗುರು ಹೆಸರು ಮತ್ತು ಈ ವಿದ್ಯೆ? ಗುರು ಕೃಷ್ಣಪ್ಪ ಅಂತ ಅವ್ರ ಹೆಸರು. ಹೀಗಾಗಿ ದನ ಕರುವಿನ ಬಗ್ಗೆ ನೀವು ಏನಾದರೂ ಮಾಡ್ಕೊಳ್ಳಿ, ಇದು ಜನನೂ ಒಂದೇ ದನನೂ ಒಂದೇ, ಎಲ್ಗೂ ಜ್ಯೇಷ್ಠ ಆಯ್ತದೆ, ನೀವು ಮಾಡ್ಕೊಂಡು ಹೋಗ್ರಿ ಅಂತ ಇದನ್ನು ಕಲಿಸ್ಕೊಟ್ರು. ಅವ ಈ 30 ವರ್ಷದಿಂದನೂ ಇದನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀನಿ. 4 ಜನಕ್ಕೆ ಅನುಕೂಲ ಆಯ್ತದೆ. ನೋಡಿ ಇವತ್ತು ಬೊಬ್ಬೆ ಕಾಯಿಲೆ ಅಂತ ಇದೆಯಲ್ಲ, ಅದು ವ್ಯಾಕ್ಸಿನ್ ಕಂಡುಹಿಡಿಲೇ ಇಲ್ಲ ಗೌರ್ಮೆಂಟ್. ಅದು
ಸುಮಾರು ಔಟ್ ಆಫ್ ಕಂಟ್ರಿ ಕಳಿಸಿದ್ದೀನಿ ಇದು ಮೂಲಿಕೆನ. ಈಗ ಬಂದ ತಕ್ಷಣಕ್ಕೆ ಒಂದು ಚಕ್ಕೆ ಥರ ಒಂದು ಮೂಲಿಕೆ ಕೊಡ್ತೀನಿ. ಅದು ನಾಟಿಕರು ಗಂಜಲದಲ್ಲಿ ತೇದಿ ನಾಲ್ಗೆ ಮೇಲೆ ಹಾಕ್ಸ್ಬಿಟ್ರೆ ಅದು ಅಲ್ಲಿಷ್ಟು ಕಂಟ್ರೋಲ್ ಇರ್ತದೆ, ತಿರ್ಗಿ ಅದು ಬರೋಲ್ಲ. ಆ ಟ್ರೀಟ್ಮೆಂಟ್ಗಳೆಲ್ಲ ಹೇಳ್ತೀನಿ ಅವ್ರಿಗೆ. ಅದು ಮಾಡಿದಾಗ ಅದು ಅಲ್ಲಿಗೆ ಗುಣಪಡಿಸ್ತದೆ. ಆ ಚಕ್ಕೆ ಕೊಡ್ತೀವಿ ಅಂದರೆ ಅದು ಯಾವಾಗೂ ಹೋಗಿ ತಂದುಬಿಡೋಕ್ಕಾಗಲ್ಲ. ಅಮಾವಾಸ್ಯೆ ಪೌರ್ಣಮಿ ಅಂತ ಟೈಮ್ ಇರ್ತದೆ. ಆ ಟೈಮಲ್ಲಿ ಆ ಗಿಡದ ಮೂಲಿಕೆಕ್ಕೆ ಪೂಜೆ ಮಾಡಬೇಕು, ನಾವು ಪೂಜೆ ಮಾಡಿ ತರಬೇಕು. ಅದು ಎಲ್ಲ ಕಡೆ ಸಿಗೋವಂಥದ್ದಲ್ಲ. ಆ ಟೈಮಲ್ಲಿ ಪೂಜೆ ಮಾಡಿ ತಂದು ಅದನ್ನು ಇಟ್ಕೊಂಡಿರ್ತೀನಿ. ಯಾರಾದರೂ ಹಿಂಗೆ ಬಂದಾಗ ನಾನು ಅದನ್ನು ಅವ್ರಿಗೆ ಕೊಡ್ತೀನಿ. ಕೊಟ್ಟಾಗ ಅದು ಇನ್ನೂ ಅನೇಕ ಕೆಲಸಗಳಿಗೆ ಆಯ್ತದೆ. ಹಾವು ಕಡಿಲೆ ಆಯ್ತದೆ, ಚೇಳು ಕಡಿಲೆ ಆಯ್ತದೆ, ಮಂಡ್ರಗಬ್ಬೆ ಕಡಿಲೆ ಆಯ್ತದೆ, ನೋಡಿ ಬಬ್ಬೆ ಕಾಯಿಲೆಗೂ ಅದು ಆಯ್ತದೆ. ಹಿಂಗಾಗಿ ಒಂದು 10 ದನ ಉಳ್ಕೊತವೆ. ಇದು ಮಾಡ್ಕೊಂಡು ಬರ್ತಾಯಿದ್ದೀನಿ. ನಿಮ್ಮ ಕಡೆಯಿಂದ ಯಾವ್ಯಾವ ರೋಗ ಆಗಲಿ ಇದಕ್ಕಾಗಲಿ ದನಗಳಿಗೆ ಅದು ಏನೇ ಇರ್ಬೋದು, ಅದು ಏನಾಗಿರಲಿ, ಡಾಕ್ಟ್ರ್ ಆಗಲ್ಲ ಅಂದ್ರೆ ನಾನು ಏನೋ ನಮ್ಮ ಗುರುವಿಚ್ಛೆನೋ ಇಲ್ಲ ನನ್ನ ವಿಚ್ಛೆನೋ ಇಲ್ಲ ಭಗವಂತನ ಇಚ್ಛೆನೋ ನನಗೆ ಗೊತ್ತಿಲ್ಲ. ಅದನ್ನು ಮಾಡ್ತಾ ಬರ್ತಾಯಿದ್ದೀನಿ. ಅದು ವಾಸಿ ಆಯ್ತಾ ಬರ್ತಾ ಇರ್ತದೆ. ಏನೇನು ಇಲ್ಲಿ ತನಕ ಏನೇನು ವಾಸಿ ಮಾಡಿರ್ಬೋದು ಇಂಥದ್ದು ಅಂತ ಹೇಳ್ಬೇಡ್ರಿ. ಅದೇನೇ ಸರಿ ಆದರೂ ಸರಿ. ದನ ಅಲ್ಲಿ ಬಿದ್ದಿದ್ರೂ ಅದನ್ನು ಹೋಗಿ ಅಲ್ಲಿ ಉಳಿಸ್ತೀನಿ. ನಾನು ಹೋದರೆ ಅಲ್ಲಿ ರೆಡಿ ಆಯಿತು ಅಂತಾರೆ. ಅದು ಕಣ್ಣೇ ಕಾಣದೇ ಇರ್ಬೋದು, ಕಣ್ಣು ಅದು ಇನ್ನು ಒಂದು ಬಟ್ಟೆ ಮಂದ ಕಣ್ಣು ಪರೆ ಬಂದಿರ್ಬೋದು, ಅದನ್ನು ಉಳಿಸ್ಕೊಡ್ತೀನಿ. ಈ ಹುಟ್ಟು ಕೂಡ ಅಂತ ಹುಟ್ಟುತ್ತವೆ ನೋಡ್ರಿ, ಮಕ್ಕಳೇ ಇರ್ಬೋದು, ದನನೇ ಇರ್ಬೋದು. ಪ್ರಪಂಚ ನೋಡಿಸ್ತೀನಿ ನಾನು. ಒಂದು ತಿಂಗಳು ಟೈಮ್ ಇರ್ತದೆ, ತಿರ್ಗಿ ಆಮೇಲೆ ಅಂದರೆ ಆಗಲ್ಲ. ಅದು ಸಣ್ಣ ಕರಿನಲ್ಲೇ ಮಾಡಬೇಕು. ಈ ಬಾವು ಅಷ್ಟೇ, ಒಂದು 20 ದಿನ ಕರು ಸ್ಟಾರ್ಟ್ ಮಾಡ್ಬೇಕು ಅದನ್ನು. ಆದರೆ ಜಲ್ಮಾಂತರ ಇದ್ರೂ ಬರೋಕ್ಕಿಲ್ಲ ನೋಡ್ರಿ. ಅದು ಈ ಮೈ ಬರೋ ದನ ಇದೆಯಲ್ಲ, 3 ಟೈಮ್ ಔಷಧಿ ಹಾಕ್ತೀವಿ. ಇವತ್ತು ಬೆಳಗ್ಗೆ, ಸಂಜೆ, ನಾಳೆ ಬೆಳಗ್ಗೆ. ಅದ್ರ ಜಲ್ಮ ಎಲ್ಲಾದರೂ ಇದ್ಕೊಳ್ಳಿ, ಅದ್ರ ಉಸಿರಿರೋ ತನಕ. ಈ ಕುರಿ ಆಗಲಿ ಯಾವುದು ಕರು ಅದು ಏನಾದರೂ ಆಗಿರ್ಬೋದು. ಈಗ ಡಾಕ್ಟ್ರು ವೆಟರ್ನರಿ ಅದು ಏನು ನೋಡಿ ಕಡೆ ಅಂತ ಇರ್ತಾರೆ. ಈ ಕೆಲವು ಜನರಲ್ಲೂ ಅಷ್ಟೇ, ಕೆಲವು ಕಾಯಿಲೆಗಳೆಲ್ಲ ನಮ್ಮ ಹತ್ರ ಬಂದ್ರೇ ಕೆಲವು ಅವ್ರ ಹತ್ರ ಟ್ರೀಟ್ಮೆಂಟ್ ಅದಕ್ಕಿಲ್ಲ. ಏನು ನಾನು ಅಂತ ಹೇಳ್ಕೊಳೋದು ನಮಗೆ ಬೇಡ ಅದು. ಆದರೆ ನಮ್ಮ ಹತ್ರ ಒಂದು ಔಷಧಿಗಳು ಇವೆ. ನಾಟಿ ದನಗಳಿಗೆ ಮಾತ್ರ HF ಹೊಸ ಬರ್ತಾ ಇದ್ದಲ್ಲ, ಅದಕ್ಕೂ ಸರಿ ಮಾಡಿ ಧಾರಾಳವಾಗಿ ಎಲ್ಲ ಒಂದೇ. ದನ ಅಂದರೆ ಎಲ್ಲ ಒಂದೇ, ಎಲ್ಲವೂ ಅಡ್ಜಸ್ಟ್ ಆಯ್ತದೆ. ಕೆಲವು ಕಣ್ಣು ಕಾಣೋದೇ ಇಲ್ಲ ನೋಡ್ರಿ. ಅದು ನಮ್ಮಲ್ಲಿ ಹೇಳ್ತಾರೆ ಗುಡ್ ಪಂಜರಿ ಅಂತ ಹೇಳ್ತಾರೆ. ಅದನ್ನು ಮೂಗಲ್ಲಿ ಒಳೆ ರಕ್ತ ಬಂದುಬಿಡ್ತದೆ ನೋಡಿರಿ. ಇದ್ರಿಗೂ ನಮ್ಮೂರಿಗೆ ನಾನು ಅದು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ. ಕಿವಿಯಲ್ಲಿ ರಕ್ತ ಬಂದುಬಿಡ್ತಾರೆ. ಡಾಕ್ಟ್ರ್ ನೋಡಿ ಆಗಲ್ಲ, ಇದನ್ನು ಮಾರ್ಕೊಂಬಿಡ್ರಿ ಅಂತ ಹೇಳಿದ್ರು. ಒಂದು ಬೆಟ್ಟಿನ ಗಾತ್ರ ಈಟ್ ಎಕ್ಸಸ್ ಆ ಥರ ಆಯ್ತದೆ. ನನಗೂ ಅಷ್ಟೇ, ನನ್ನ ಮೈ ಈಟು. ನಾನು ಏನು ಈಟ್ ಪದಾರ್ಥಗಳೇನು ನಾನು ತಿನ್ನೋಕೆ ಹೋಗಲ್ಲ. ನಾನು ತಿನ್ನೋದೇ ತಿನ್ನೋದು. ದನಗಳಿಗೆ ಈಟ್ ಆಗುತ್ತಾ? ಧಾರಾಳವಾಗಿ ಎಲ್ಲ ಒಂದೇ ತಿಂಡಿ ಕೊಟ್ಟರು ಎಲ್ಲ ದನಕ್ಕೂ ಅಡ್ಜಸ್ಟ್ ಆಗಲ್ಲ. ಈ ಥರ ಇರ್ತದೆ ನೋಡಿರಿ. ಇವಾಗ ನಿಮಗೆ ಅಲ್ಲಿ ಕಾಣ್ತದೆ, ನಾನು ಅಲ್ಲಿ ನೋಡಿರಿ. ಈ ಕಾಲುಬಾಯಿ ಜ್ವರ ಅಂತ ಹೇಳಿದ್ರೆ ಸಣ್ಣದೊಂದು ಈಗ ಕವರ್ ಕಟ್ಟಿದ್ದೀನಿ ನೋಡ್ರಿ ಅಲ್ಲಿ. ಅದು ನನ್ನ ಉಸಿರಿರೋ ತನಕ ನಮ್ಮ ಮನೆ ಬಾಗಿಲು ಬರಬಾರ್ದು ಅದು ಈ ಕಾಯಿಲೆಗಳು. ಈಗ ಇದು ಮಾಡಿಸ್ರಿ ಅಂತ, ವ್ಯಾಕ್ಸಿನ್ ಮಾಡಿಸ್ರಿ ಅಂತ ಭಾಳ ತಲೆ ತಿನ್ಬಿಟ್ರು ನಮ್ಮ ಮಗನೂ ನಮ್ಮ ತಮ್ಮ. ಇಲ್ಲ ನಾನು ಮಾಡಿಸಲ್ಲ, ನಿಮಗೆ ಬೇಕಾದ್ರೆ ನೀವು ಹೊಡ್ಕೊಂಡೋಗಿ ಮಾಡಿಸ್ರಿ, ನಾನು ದಯವಿಟ್ಟು ಮಾಡಿಸಲ್ಲ ಅಂತ ಹೇಳಿ. ನೋಡಿ, ನಾನು ಒಂದು ಡ್ರಾಪು ಒಂದು ಇದು ಹಿಂಗೆ ನಾನು ಇಂಜೆಕ್ಷನ್ ಹಾಕೋಕೆ ನಾನು ಕೊಡೋಕ್ಕಿಲ್ಲ. ಇದು ಈ ವಿದ್ಯೆ ನೀವೊಬ್ಬರೇನ ಇಲ್ಲ ಇನ್ನು ಯಾರ್ಯಾರು ಕಲಿತೀವಿ? ಇಲ್ಲ, ಈ ಕಲಿಯೋರು ಬಂದರೆ ಅದು ಭಾಳ ನೇಮ ಬೇಕು, ಕಲಿಬೋದು ಅಂಥವ್ರು ಬೇಕು ಹೇಳಲ್ವಾ. ನೋಡ್ರಿ, ಒಂದು ಹಳೇಬೀಡು ಹತ್ರ ಹೋಗಿದ್ದೆ. ಸುಮಾರು ಅಂದರೆ ವರ್ಷ ಆತ ಬಂತು. ಬೇಲೂರು ಹಳೇಬೀಡು ಅಲ್ಲಿಗೆ ಬಂದಿದ್ದೆ ನಾನು. ಅಲ್ಲಿ ನಾವು 1,02,000 ಕೇಳಿದ್ದು ಅದನ್ನು. ಆ ಮನುಷ್ಯ ಬೇರೆ ಕಡೆ ಹೊರಗಡೆ ಹೋಗ್ಬಿಟ್ಟಿದ್ರು. ಇಲ್ಲ ನಾವು ಬೇರೆ ಕಡೆ ಇದ್ದೀರಿ, ಇವಾಗ ಯಾವಾಗಾರ ಬರೋಗಿ ಕೊಡ್ತೀನಿ ಅಂತ. ನಾವು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಕೂಡ ಕೇಳಿದ್ವಿ 1,02,000ಕ್ಕೆ. ಇಲ್ಲ ನೋಡೋಣ ಹೋಗ್ರಿ ಅಂತಂದ್ಬಿಟ್ಟು ಈಗ ಕೊಡಲ್ಲ ಅಂದರು. ಅದನ್ನ ಹಳೇಬೀಡು ಹತ್ರ ಅಲ್ಲಿ ತೊಗೊಂಡೋದ್ರು. ಅವರು ಇದು ಮೊಬೈಲೆಲ್ಲ ನೋಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಬಂದು ಇಲ್ಲಿಂದ ಕರ್ಕೊಂಡೋದ್ರು ನನ್ನ. ಅದು ಏನಾಗಿದೆ, ಈ ನೆಲಮಂಗಲ ಟೋಲ್ ಹತ್ರ ಹೋಯ್ತಾನೆ. ಇವ್ರ ಹತ್ರ ಏನಾದರೂ ಆಗಿತ್ತೋ ಅವ್ರ ಹತ್ರ ಆಗಿತ್ತೋ ಗೊತ್ತಿಲ್ಲ. ನೆಗೆದ್ಬಿಟ್ಟದು ಮೇಲೆ ಕ್ಯಾಬಿನ್ ಮೇಲೆ ನೆಗೆದ್ಬಿಟ್ಟು ಅಲ್ಲಿ ಎಲ್ಲ ಅಭಾಷಣ ಆಗಿಬಿಟ್ಟದೆ. ಅಭಾಷಣಾಗಿ ಗಾಡಿಯೆಲ್ಲ ತುಂಬ್ಕೊಂಬಿಟ್ಟಿದೆ ಬ್ಲಡ್. ಇದು ತಗೊಂಡು ಅಲ್ಲಿಗೆ ಹೋಗವ್ರೆ. ಒಂದು 15 ದಿವಸ ನೋಡಿದ್ರೆ ಈ ಬರೀ ಮೂಳೆ ಏನಿರ್ತದೆ ಅಷ್ಟು ಉಳ್ಕೊಂಬಿಟ್ಟದೆ. ಇಲ್ಲಿ ಬಂದರು, ನಮ್ಮ ಹತ್ರ ಬಂದು ನಮ್ಮನ್ನು ಕರ್ಕೊಂಡು ಹೋದರು. ಇದ್ರಿಗೆ ಏನು ಮಾಡಬೇಕು? ಅಲ್ಲಿ ಹೋಗಿ ಅವ್ರಿಗೆ ಸೊಪ್ಪಿನ ಮೂಲಿಕೆ ತೋರಿಸಿದೆ. ಇದನ್ನು ತಿನ್ನಿಸ್ತಾ ಬನ್ನಿ, ಅದು ತಲೆ ನೆಲಗಾಕಿದ್ರೂ ಮೇಲೆ ಕೇಳ್ತದೆ. ಇದನ್ನು ಕಂಟಿನ್ಯೂ ಆಗಿ 48 ದಿವಸ ತಿನ್ನಿಸ್ಬೇಕು ಅಂತ ಹೇಳಿದೆ ಆ ಮೂಲಿಕೆನ. ಅದನ್ನು ತಿನ್ನಿಸ್ತಾ ಬಂದರು. ಅದರ ಹೊಟ್ಟೆಗೆ ಸ್ವಲ್ಪ ಗಂಜಿ, ತಾಟಿ ಬೆಲ್ಲ ಅದನ್ನು ಮಾಡ್ತಾ ಬರ್ರಿ. ಇದು ಡೈಲಿ ಬೆಳಗ್ಗೆ 1 ಇಡಿ ಸ್ಟಡಿ ಆಯಿತು. ಈ ಕರ ಹಾಕಿದೆ ಅದು ಅಲ್ಲಿ. ಇದು ಇವ್ರ ಹತ್ರ ಓರಿ ಕೊಡಿಸ್ಕೊಂಡವ್ರೆ. ನಾವು ಓರಿ ಹಾಕ್ಕೊಂಬಂದಿದ್ರಲ್ಲ, ಅದೇ ಇವಾಗ ಫೋಟೋ ಇರೋವು ಕುಮಾರ್ ಅಂತ, ಅವ್ರ ಹತ್ರ ಕ್ರಾಸಿಂಗ್ ಮಾಡಿಸ್ಕೊಂಡೋಗಾರಿ ಈ ಕರ ಹಾಕಿದೆ. ಇದು ಚೆನ್ನಾಗಿದೆ ಅದು ಹೊಸದು. ಹಂಗಾಗಿ ಅಂಥವ್ನು ಏನೋ ನಿಮ್ಮ ಪುಣ್ಯಣ, ಅದು ನಿಮ್ಮ ವಂಶಕ್ಕೆ ಸ್ಥಿರವಾಗಲಿ, ಇಂಥವನ್ನೆಲ್ಲ ನೋಡಿ ಉಳಿಸ್ಕೊಳ್ತೀರ. ಇಲ್ಲ ಅಂದರೆ ಅದು ಕೊಯ್ತಾಯಿತ್ತು ಅಂಥೇಳಿ ಅದನ್ನು ಉಳಿಸ್ಕೊಟ್ಟು ಬಂದೆ. ಇವತ್ತು ಏನೋ 4 ಜನಕ್ಕೆ ಮಕ್ಕಳಿಗೆ ಹಾಲು ಉಣ್ಸೋಕೆ ಒಂದು ದಾರಿ ಆಗಿದೆ. ಒಂದು ಒಳ್ಳೆ ಕರ ಉಳಿತದೆ. ದೇಶನೂ ಇದು ಹಳ್ಳಿಕಾರ ಅಂತ ತಳಿ ಉಳಿತದೆ. ಹೀಗಾಗಿ ಇವತ್ತು ನೋಡಿರಿ, ಇದು ಒಂದೇ ಕಾಯಿಲೆ ಅಂತಲ್ಲ, ಈ ನಾಟಿ ಹಸುವಿನ ಬಗ್ಗೆ ಹಾಲಿಂದು ಇದು ಬ್ಲಡ್ ಕ್ಯಾನ್ಸರ್ ಇದೆಯಲ್ಲ, ದಯವಿಟ್ಟು ಅವ್ರಿಗೆ ಯಾರಿಗಾದರೂ ಬಂದಿದ್ದರೆ ಒಂದು ನಾಟಿ ಹಸ ಕಟ್ಟಿ ತಗೊಂಬಂದು ಮನೆ ಹತ್ರ ಇಟ್ಕೊಂಡ್ಲೆ, ನೀವು ಒಂದು 10 ಕೋಟಿ ಕೊಟ್ಟರು ವಾಸಿ ಆಗೋಲ್ಲ ಕಾಯಿಲೆ ಅದು.
ಒಂದು 3 ತಿಂಗಳು ಕಂಟಿನ್ಯೂ ಕುಡ್ಕೊಂಡು ಬಂದು ಇದು ಹಾಲನ್ನ ಈ ಒಂದು ಬೆಳಗ್ಗೆ ಒಂದು 25 ಗ್ರಾಮು ಈ ಗಂಜಾ ಕುಡ್ಕೊಂಡು ಬರಲಿ, ತಿರ್ಗಿ ಅವ್ರು ಕೇಳ್ಕೊಬೇಕು, ನಮ್ಮನ್ನು ಬಂದು ತಿರ್ಗಿ ಕೇಳ್ಬೇಕು ಅವ್ರು. ಇಲ್ಲಾಂದ್ರೆ ಅವ್ರು ಸಾಯೋದಂತೂ ಗ್ಯಾರಂಟಿನೇ. ಇಷ್ಟು ಕೆಲಸ 3 ತಿಂಗಳು ಮಾಡಲಿ, ಕಂಟಿನ್ಯೂ ಆಗಿ ವಾಸಿ ಆಗಲ್ಲ ಅಂದರೆ ನಾನು ಈ ಪ್ರಾಣ ತೆಗೆಸ್ಕೊಂಡ್ಬಿಡ್ತೀನಿ ಬೇಕಿದ್ರೆ. ಇನ್ಯಾವುದಾದ್ರು ಅಂದರೆ ಈಗ ದನಗಳಲ್ಲಿ ಈ ಥರ ಕೇಸಸ್ ಇದೆ ನೀವು ರೆಡಿ ಮಾಡೋದು? ಭಾಳ ಈಗ ನೋಡಿ, ಒಂದು ದಿನಕ್ಕೆ 2 ಹಳ್ಳಿ 3 ಹಳ್ಳಿ ನೋಡ್ತೀನಿ, ಮೈ ಬಂದುಬಿಡ್ತದೆ. ನೀವು ನೋಡಿದರೆ ಇಲ್ಲ, ಈ ದನ ಎಷ್ಟಿದೆ ಕರ ಆಗ್ತಾವಲ್ಲ, ಕರ ಹಾಕೋ ಹೊತ್ತಿಗೆ ಅದು ಒಳಗಡೆ ಎಷ್ಟಿದ್ರು ಅಷ್ಟು ಬಂದುಬಿಡ್ತದೆ. ಆ ಕೇಸು ನಮ್ಮ ಈ ಸುತ್ತಮುತ್ತ ಹಳ್ಳಿಗಳು, ಒಂದು ಹಳ್ಳಿಗೆ ಒಂದು 5ರಿಂದ 20 ತನಕ ಇರ್ತವೆ ಒಂದು ಹಳ್ಳಿಯಲ್ಲಿ. ಆ ಕೇಸ್ ಆಗಿರೋ ಮೈ ಬಂದರೆ ದನ ಗೊತ್ತಾಗಿಲ್ಲ ಅಂದರೆ ಅವು ಕುಯ್ಯೋಕ್ಕೆ ಹೋಗೋದು. ಬೇಕಾದಷ್ಟು ಅವು ಸಾವಿರಾರು ಇದಾವೆ ಬಿಡ್ರಿ. ಅವು ಇದು ಮಿಲ್ಕ್ ಫೀವರ್ ಅಂತ ಆಯ್ತದಲ್ಲ, ಮಿಲ್ಕ್ ಫೀವರ್ ಆಗಿಬಿಟ್ರೆ ಕರ ಹಾಕಿದ್ಮೇಲೆ ತಿರ್ಗಿ ಅದು ಹೇಳೋಕ್ಕೆ ಚಾನ್ಸ್ ಇಲ್ಲ. ನಮ್ಮನ್ನು ಕಂಡ್ರೆ ಈ ಸಂಜೆ 6ರಿಂದ 12 ಗಂಟೆಗೆ ರೆಡಿ ಕೊಡ್ತೀನಿ ನಾನು ಅದನ್ನು. 12 ಗಂಟೆ ರಾತ್ರಿಗೆ ಅದು ಎದ್ದು ಮೆಲ್ಕ್ ಹಾಕ್ಬೇಕು. ಮಿಲ್ಕ್ ಫೀವರ್ ಅಂತ ಆಗಿರ್ತದೆ ಅಂತಂದರೆ ಒಂದು 15 ದಿವಸ ಅದ್ರಾಗ ಆಗಿರ್ತದೆ ಮುಂಚೆ, ಕರ ಹಾಕೋದಕ್ಕೆ ಮುಂಚೆನೇ. ಕರ ಹಾಕ್ಬಿಟ್ಟು ಎಲ್ಲ ನರನಾಡಿ ಎಲ್ಲ ಬಿಗಿದು ಬಿಡ್ತದೆ. ಮಲ್ಗೋದಂದರೆ ಯಾರನ್ನ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇಲ್ಲಿದ್ದರೆ ಒಂದು 4 ಇಂಜೆಕ್ಷನ್ ಪವರ್ ಮೇಲೆ ಇದ್ದರೂ ಹೇಳ್ಬೋದು. ಇಲ್ಲ ಅಂದರೆ ಅದು ಸಾಯೋದಂತೂ ಡೆಫಿನೆಟೇ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅದು ಉಳ್ಕತ್ತದೆ, ಇನ್ನೂ ಒಂದಷ್ಟು ಜೀವನ ನಡೆಸ್ಕೊಡ್ತದೆ. ಇನ್ನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಮತ್ತು ನೀವು ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಯಾರೇ ಎಲ್ಲ ಆಂಧ್ರ ಹೋಗಿದ್ದೀನಿ, ತಮಿಳ್ನಾಡು ಹೋಗಿದ್ದೀನಿ. ಇದು ಎಲ್ಲ ನಮ್ಮ ಈ ಔಷಧಿಗಳು ಮಹಾರಾಷ್ಟ್ರದಿಂದ ಆಚೆಗೆ ಹೋಗವು, ಬಂದು ತಗೊಂಡು ಹೋಗವ್ರು. ಇಲ್ಲಿ ಬಬೆ ಕಾಯಿಲೆಗೆ ಅಂತ ಇಲ್ಲಿ ಬಂದು ತಗೊಂಡು ಹೋಗೋರು. ಅದೇ ಈಗೆಲ್ಲ ಮೊಬೈಲಲ್ಲಿ ನೋಡ್ತಾರಲ್ಲ, ನಿಮ್ಮಂಥವ್ರು ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ಇದನ್ನೆಲ್ಲ ವಿಡಿಯೋ ನೋಡ್ತಾ ಇರ್ತಾರೆ. ವಿಡಿಯೋ ನೋಡಿದಾಗ ಇದನ್ನೆಲ್ಲ ಮಾತಾಡೋದು ಕಂಡು ಭಾಳಷ್ಟು ಮಂದಿ ಕಾಣ್ತಾರೆ ಬಿಡ್ರಿ ಇದನ್ನು. ಹಂಗಾಗಿ ಅಲ್ಲಿಂದ ಬಂದು ತಗೊಂಡು ಹೋಗ್ತಾರೆ. ಮೊನ್ನೆ ನೋಡಿ ಚಿತ್ರದುರ್ಗದವ್ರು ಬಂದಿದ್ದಾರೆ ಮೊನ್ನೆ ಹಬ್ಬದ ದಿವಸ. ಅಲ್ಲಿಂದ ಬಂದು ಪಾಪ ಅವ್ರಿಗೆ ಇಲ್ಲಿ ಇರು ಅಂದರೂ ಇರೋ, ಇಲ್ಲ ಇಲ್ಲಿ ತೊಂದರೆ ಆಗಿಬಿಟ್ಟಿದೆ ಅಂತ ಕಲ್ಲು ಬಾವು ಅದು ನೋಡಿಸ್ತಾರೆ. ಇಲ್ಲಿ ಬಂದು ಈ ಕಲ್ಲು ಹೊಡೆದಂಗೆ ಇದೆ ಅದು. ಅವ್ರಿಗೆ ಇದೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಇದನ್ನೆಲ್ಲ ಕೊಟ್ಟು ಅಲ್ಲಿ ಕಳಿಸಿದ್ದೀನಿ. ಹಣ ಚೆನ್ನಾಗಿ ವಾಸಿ ಆಯಿತು. ಅದು ಒಳಗಡೆ ಎಲ್ಲ ದಾರ ಬಂದಂಗೆ ಬಂದುಬಿಡ್ತದೆ, ಒಳಗಡೆ ಡೆಡ್ ಆಗಿಬಿಡುತ್ತದೆ. ಬಾವು ಅಂದರೆ 3 ಥರ ಬಾವು: ಕಳ್ಳ ಬಾವು, ಕಲ್ಲು ಬಾವು, ರಸಬಾವು ಅಂತ. ಈ ಕಲ್ಲು ಬಾವು ಆಗಿಬಿಟ್ರೆ ಶೇಮ್ ಕಲ್ಲು. ದನ ಕರುಗಳಿಗೆ ಬರುತ್ತಲ್ಲ, ಅದರಲ್ಲಿ ಜಾಸ್ತಿ ಬರೋದು ಯಾವ ರೋಗ? ಮತ್ತು ಅದಕ್ಕೆ ಮನೇಲಿ ಏನಾದ್ರು ಮಾಡ್ಕೊಂಡು ಇ ಟಿ ಎಕ್ಸಸ್ ಆದಾಗ ಈ ಥರ ಆಗೋದು ಚಾನ್ಸು. ಬಾವು ಏನು ಮಾಡಿದರೂ ವಾಸಿ ಆಗೋಲ್ಲ, ಏನೋ ತಕ್ಷಣಕ್ಕೆ ಅಷ್ಟೇ ಬಿಸಿ ನೀರು ತಣ್ಣೀರು. ನಾವು ಅದನ್ನು ತಿನ್ನೋದಕ್ಕೆ, ಅದನ್ನು ಹೊಟ್ಟೆಗೆ ಸೇರಿಸೋದಕ್ಕೆ ಕೊಡ್ತೀವಿ. ಹಂಗಾದಾಗ ಅದು ಹೊಟ್ಟೆ ಸೇರಬೇಕು. ಈಗ ಈ ಕ್ಯಾನ್ಸರ್ ಅಂತಿದೆಯಲ್ಲ, ಇದು ಕಾಯಿಲೆ ಎಲ್ಲಿ ರೆಡಿ ಆಗೋದು ಹೇಳಿ, ದನಕ್ಕೂ ಅಷ್ಟೇ ನಮಗೂ ಅಷ್ಟೇ. ಒಳಗಡೆ ನಮ್ಮ ಇದು ಅನ್ನ ಅಂಗದಿಂದನೇ ರೆಡಿ ಆಗೋದು. ಹೊಟ್ಟೆ ಮೇಲೆ ತೊಳೆಯೋದಲ್ಲ ಸೋಪ್ ಹಾಕಿ, ಒಳಗಡೆನೂ ಚೆನ್ನಾಗಿ ತೊಳ್ಕೊಂಡಿರ್ಬೇಕು ನಾವು. ಅದಕ್ಕೆ ಈಗ ಮನೆಯಲ್ಲಿ ಮಾಡ್ಕೊಬೋದು ಏನಾರು ಅವರು? ಧಾರಾಳವಾಗಿ ಏನು ಮಾಡ್ಬೋದು? ಈಗ ನೋಡಿರಿ, ಜನಗಳಿಗೆ ಬೇದಿ ಕೊಡೋರು ಅಂತ ಮಕ್ಕಳೆಲ್ಲ ಮಾಡೋರು. ಇವಾಗ ಯಾರು ಕೊಡ್ತಾರೆ ಹೇಳ್ರಿ? ಎಲ್ಲ ಟ್ಯಾಬ್ಲೆಟು. ಇದು ಏನಿಲ್ಲ, ಒಂದು ಸ್ವಲ್ಪ ಒಂದು ಅರ್ಧ 50 ಗ್ರಾಮ್ ತುಪ್ಪ ಕೊಡ್ಕೊಂಬಿಡಲಿ, ಬೇದಿ ಸ್ಟಾರ್ಟ್ ಆಯ್ತದೆ. ಬೇದಿ ಸ್ಟಾರ್ಟ್ ಆದಾಗ ಅದು ಬೇದಿ ಹೋಗೋಕೆ ಆಚೆಗೆ ಬಿಡಬೇಕು. ಒಂದು ಸ್ವಲ್ಪ ಕೆಮ್ಮಣ್ಣು ತಿಳಿ ನೀರು, ಒಂದಿಷ್ಟು ಮಜ್ಜಿಗೆ ಕುಡ್ಕೊಂಬಿಟ್ರೆ ನಿಂತೋಗ್ಬಿಡ್ತದೆ. ಬೇದಿ ದನಕ್ಕೂ ಜಾಸ್ತಿ ಆಗಿಬಿಡ್ತದೆ. ಕೆಲವು ಸರಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ನೋಡಿ, ಗಡ್ಡೆ ಬೀಳ್ತದೆ ಇಷ್ಟು ಗಾತ್ರ. ನಮ್ಮ ಹತ್ರ ಬಂದಾಗ ಕಂಟಿನ್ಯೂ ಒಂದು 2 ಗೊಟ್ಟ ಕುಡಿಸ್ಬಿಟ್ರೆ ಅದು ಬಂದಾಗೋಗ್ಬೇಕು. ಉದಾಹರಣೆ ನೀವು ಹೇಳಿದ್ರೆ ತಿಳ್ಕೊತೀರಿ ಇಲ್ಲ, ಇದ್ರ ಕಿವಿಯಲ್ಲಿ ಬ್ಲಡ್ ಬಂದುಬಿಟ್ಟಿತ್ತು. ನಾನು ಎಲ್ಲಿಗೆ ಹೋಗಿದ್ದೆ, ನಿಮ್ಮ ಹಳೆಬೀಡಿಗೆ ಬಂದಿದ್ದೆ. ಅದು ನಮ್ಮ ಹುಡುಗನ ಹತ್ರ ಇರ್ಬೋದು, ಬೇಕಾರೆ ನೋಡಿಸ್ರಿ, ಆ ಕಿವಿಗೆ ಆಗಿದ್ದಿದ್ದು. ಇನ್ಯಾರಾದರೂ ಆದರೆ ಊರಿಗೆ ಮಾರ್ಕೊಂಡಿದೆ. ಕಿವಿಗೆ ಒಂದೇ ಟೈಮ್ ಹಾಕೋದು. ಈಗ ಕೇಳಿಸದೇ ಇರೋರು ಭಾಳಷ್ಟು ಮಂದಿ ಇದ್ದಾರೆ, ಏನೋ ಜನರಲ್ ಕೂಡ. ಅವಿಗೆ ಕಿವಿಯಲ್ಲಿ ಸುರಿತಾ ಇರ್ತದೆ ಅವ್ರಿಗೆ, ಅವ್ರಿಗೆ ಕೇಳಿಸೋದಿಲ್ಲ. ಅಂಥವು ಸಹಿತ ಬರಲಿ, ನಾನು ಅದನ್ನು ಕಿವಿ ರೆಡಿ ಕೊಡ್ತೀನಿ ಅವ್ರಿಗೆ. ಈ ಕೆಲವು ಸರಿ ಫುಡ್ ಪಾಯ್ಸನ್ ಆಗಿಬಿಡ್ತವೆ. ಫುಡ್ ಪಾಯ್ಸನ್ ಆಗಿಬಿಟ್ಟಾಗ ಇನ್ನು ಸಾಯಿದೆ ಅವು. ನಮ್ಮನ್ನೇ ಕಾಣಲಿ, ಡಾಕ್ಟ್ರನ್ನೇ ಕಾಣೋಷ್ಟು ಸತ್ತೋಯ್ತವೆ. ಅವ್ರು ಬಂದು ತಗೊಂಡೋಗಿ ಅದನ್ನು ಇಟ್ಕೊಂಡಿದ್ರಿ, ಆ ಬಾಟ್ಲು, ಒಂದು ಬಾಟ್ಲು, ಒಂದು 2 ಕಡ್ಡಿ ಹೇಳ್ತೀವಿ, ಆ ಕಡ್ಡಿನ ತಿನ್ಸ್ಕೊಂಬಿಟ್ರೆ ಅದು ಧಾರಾಳವಾಗಿ ತಿರ್ಗಿ ಅರ್ಧ ಗಂಟೆಗೆ ಮೆಲ್ಕಾಗ್ತದೆ ನೋಡ್ರಿ. ಮೇಯ್ನ್ ಅದು ಇಂಪಾರ್ಟೆಂಟ್ ಕೆಲಸ. ಏನಿಲ್ಲ, ಭಾಳ ಎಚ್ಚೆತ್ಕೊಂಡು ದನ ಕರುವಿಗೆ ಹುಲ್ಲು ಕೊಡಬೇಕಾಗಲಿ, ಹೊರಗಡೆ ಕಟ್ಟಬೇಕಾಗಲಿ, ಅದು ಏನಿರ್ತದೆ. ಇವಾಗ ನೋಡಿ, ತಗೊಂಡಿದ್ದೀನಿ, ಇದನ್ನು 4 ಸರಿ ಬಣ್ಣ ಮಾಡ್ತೀನಿ ನಾನು ಈ ಹುಲ್ಲನ್ನ. ಅಷ್ಟು ಕ್ಲೀನ್ ಮಾಡಿ. ಕೆಲವರೆಲ್ಲ ಹೇಳ್ತಾರೆ ಇದು ಶಿಸ್ತು ಮಾಡ್ಬೇಕಂದ್ರೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ. ಕಟ್ಕೊಂಡ್ಬಿಟ್ಟಿದ್ದೀವಿ, ಕಟ್ಕೊಳೋದು ಹೆಚ್ಚಲ್ಲ. ನಮಗೆ ಯಾವ ಥರ ನಾವು ತಿಂಡಿ ತಿನ್ಕೊತೀವಿ, ಅವು ಆ ಥರ ಇದ್ರೇ ಅವು ಚೆನ್ನಾಗಿರ್ಬೇಕಾದ್ರೆ, ಇಲ್ಲ ಅಂದರೆ ಇರೋಕ್ಕೆ ಸಾಧ್ಯ ಇಲ್ಲ. ಇವ್ರದ್ದು ಶುದ್ಧವಾಗಿ ನೋಡ್ಕೋಬೇಕು. ನೋಡಲ್ಲ ಅಂತಂದರೆ ಅದು ಮುಂದಿಗೆ ಎಸಿತೀನಿ ಮೇವು ಅಂದರೆ ಅದು ಅಷ್ಟೊಂದು ಸರಿಯಾಗಿ ಬರಲ್ಲ. ಡಾಕ್ಟ್ರ್ ಬಂದು ನಮ್ಮನ್ನು ಕೇಳ್ತಾರೆ, ಏನು ಸರ್ ನೀವು ಎಲ್ಲಿ ಕಲ್ತಾರೋ, ಯಾರು ಗುರುವಿಚೇನೋ, ಇದೆಲ್ಲ ಮಾಡ್ಬೇಕಾದ್ರೆ ಕಷ್ಟ ಇರ್ತದೆ. ಇಲ್ಲ ಸರಿ, ಏನಿಲ್ಲ, ಎಲ್ಲರೂ ಮಾಡ್ಬೋದು, ಆದರೆ ಶ್ರದ್ಧೆ ಬೇಕು ಅಂತ ಅದನ್ನು ಅವ್ರಿಗೂ ತಿಳಿಸ್ತೀನಿ. ಹೀಗಾಗಿ ಏನೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. 4 ಜನಕ್ಕೆ ಅನುಕೂಲ ಆಯ್ತದೆ, ಮಾಡ್ಕೊಂಡು ಹೋಗಲಿ, ಅವರು ಉಳ್ಕೊಂಡ್ಲಿ,
ಎಲ್ಲರೂ ಒಂದು ನಾಟಿ ಹಸ ಅಂತ ಕಟ್ಕೊಂಡ್ಲಿ ಅಂತ ಹೇಳೋಕೆ ಇಚ್ಛೆನೂ ಪಡ್ತೀನಿ ಅದನ್ನು. ಮಕ್ಕಳಿಗೂ ಅಷ್ಟೇ ಒಳ್ಳೆಯದು ಇವತ್ತು ಹೇಳ್ಬೇಕಂದ್ರೆ ಇವತ್ತಿನ ದಿನಕ್ಕೆ ಹಾಲು ಕುಡಿಯೋದ್ರಿಂದ ಪೋಷಣೆ ಹಂಗಿರ್ತದೆ.